ನನ್ನ ಹೆಸರು ರವಿ. ನಾನು ತುಮಕೂರು ಪಕ್ಕದ ರಾಜಾಪುರದವನು. ನಾನು ಮೊದಲನೇ ವರ್ಷದ ಪದವಿ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೀಗ 19 ವರ್ಷ. ನನ್ನ ತಂದೆ ತಾಯಿಗೆ ನಾವು ಇಬ್ಬರು ಗಂಡು ಮಕ್ಕಳು, ನಾನು ಮತ್ತು ನನ್ನ ತಮ್ಮ. ಅವನು ಇನ್ನೂ 10 ವರ್ಷದವನು. ರಜಾ ಬಂತೆಂದರೆ ನಾವು ನಮ್ಮ ಅತ್ತೆ ಮನೆಗೆ ಹೋಗುತ್ತಿದ್ದೆವು. ಆದರೆ ಈ ಬಾರಿಯ ಬೇಸಿಗೆ ರಜೆ ನನ್ನ ಪಾಲಿಗೆ ಬೆಚ್ಚನೆಯ ರಜೆಯಾಗಿತ್ತು. ಏಕೆಂದರೆ ಈ ಬಾರಿ ನಾನು ಮತ್ತು ನನ್ನ ತಮ್ಮ ನಮ್ಮ ಅತ್ತೆ ಮನೆಗೆ ರಜೆಗೆ ಹೋದಾಗ ನನ್ನ ಅತ್ತೆಯ ಮಗಳು ಕೂಡ ಅವರ ಅಮ್ಮನ ಮನೆಗೆ ಬಂದಿದ್ದಳು. ಅವಳ ಹೆಸರು ಶಾಂತ. ಅವಳಿಗೆ ಸುಮಾರು 30 ವರ್ಷ. ಈಗಾಗಲೇ ಮದುವೆಯಾಗಿದ್ದು ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಅವಳು ಅವಳ ಚಿಕ್ಕ ಮಕ್ಕಳೊಂದಿಗೆ ರಜೆಗೆ ಅತ್ತೆ ಮನೆಗೆ ಬಂದಿದ್ದಳು. ನಾನು ಮೊದಲು ಅವಳನ್ನು ರಜೆ ಕಳೆಯಲು ಮಕ್ಕಳೊಂದಿಗೆ ಬಂದಿರಬೇಕು ಅಂದುಕೊಂಡಿದ್ದೆ. ಅನಂತರ ನಿಧಾನವಾಗಿ ನನಗೆ ಗೊತ್ತಾಗಿದ್ದು ಅವಳ ಗಂಡನ ಜೊತೆ ಜಗಳವಾಡಿಕೊಂಡು ಬಂದಿದ್ದಳು ಅಂತ. ಅವಳ ಗಂಡ ತುಂಬಾ ಕುಡಿಯುತ್ತಿದ್ದನಂತೆ. ರಾತ್ರಿ ವೇಳೆ ತುಂಬಾ ಹಿಂಸೆ ಕೊಡುತ್ತಿದ್ದನಂತೆ. ಆದ್ದರಿಂದ ಅವನ ಜೊತೆ ಜಗಳವಾಡಿ ಅವರ ಅಮ್ಮನ ಮನೆಗೆ, ಅಂದರೆ ನಮ್ಮ ಅತ್ತೆ ಮನೆಗೆ ಬಂದಿದ್ದಳು. ಒಂದೊಂದು ಬಾರಿ ನಾನು, ನನ್ನ ತಮ್ಮ, ನಮ್ಮ ಅತ್ತೆ ಮಗಳು ಶಾಂತ, ಅವಳ ಇಬ್ಬರು ಮಕ್ಕಳು ಎಲ್ಲರೂ ತೋಟಕ್ಕೆ ಹೋಗಿ ತಿರುಗಾಡಿಕೊಂಡು ಬರುತ್ತಿದ್ದೆವು. ನನ್ನ ತಮ್ಮ ಮತ್ತು ಅವಳ ಮಕ್ಕಳು ಒಂದು ಕಡೆ ಆಟ ಆಡಿಕೊಂಡು ಇರುತ್ತಿದ್ದರು. ನಾನು ಮತ್ತು ಶಾಂತ ಮತ್ತೊಂದು ಕಡೆ ಕುಳಿತುಕೊಂಡು ಮಾತನಾಡುತ್ತಿದ್ದೆವು. ಅವಳ ಗಂಡನ ವಿಷಯವೆಲ್ಲವನ್ನೂ ಹೇಳುತ್ತಿದ್ದಳು. ಅವನು ತುಂಬಾ ಕುಡಿಯುತ್ತಿದ್ದನಂತೆ, ಸಾಲ ಮಾಡಿಕೊಂಡಿದ್ದನಂತೆ, ರಾತ್ರಿ ಪೂರ್ತಿ ಕುಡಿದು ಸುಮ್ಮನೆ ಬಿದ್ದುಕೊಂಡಿರುತ್ತಾನಂತೆ. ಈ ರೀತಿ ಹೇಳುತ್ತಿದ್ದಳು. ಹೀಗೆ ಸುಮಾರು ಹೊತ್ತು ಮಾತನಾಡುತ್ತಾ ಕುಳಿತಿದ್ದು ಸಂಜೆ ಆದ ಮೇಲೆ ಎಲ್ಲರೂ ಮನೆಗೆ ಹೋಗುತ್ತಿದ್ದೆವು. ರಾತ್ರಿ ಅತ್ತೆ, ಮಾವ, ಶಾಂತ ಮತ್ತು ಅವರ ಮಕ್ಕಳು, ನಾನು ಮತ್ತು ನನ್ನ ತಮ್ಮ ಎಲ್ಲರೂ ಜೊತೆಯಾಗಿ ಊಟ ಮಾಡುತ್ತಿದ್ದೆವು. ಶಾಂತ ಮತ್ತು ಅವಳ ಮಕ್ಕಳು ಒಂದು ರೂಮಿನಲ್ಲಿ ಮಲಗುತ್ತಿದ್ದರು. ನಮ್ಮ ಅತ್ತೆ ಮತ್ತು ಮಾವ ಇನ್ನೊಂದು ರೂಮಿನಲ್ಲಿ ಮಲಗುತ್ತಿದ್ದರು. ನಾನು ಮತ್ತು ನನ್ನ ತಮ್ಮ ಹೊರಗಡೆ ಒಂದು ರೂಮಿತ್ತು, ಅಲ್ಲಿ ಮಲಗುತ್ತಿದ್ದೆವು. ಹೀಗೆ 2-3 ದಿನ ಕಳೆದ ನಂತರ ಶಾಂತ ಮತ್ತು ನಾನು ತುಂಬ ಹತ್ತಿರವಾದೆವು. ಕಾಮಿಡಿ ಮಾಡಿಕೊಂಡು ಮಾತನಾಡುತ್ತಿದ್ದೆವು. ಅವಳು ನನ್ನನ್ನು ರೇಗಿಸುತ್ತಿದ್ದರು. ನೀನು ಯಾರನ್ನು ಲವ್ ಮಾಡುತ್ತಿಲ್ಲವಾ ಅಂತ ಕೇಳುತ್ತಿದ್ದಳು. ನಾನು ಇಲ್ಲ, ಆ ರೀತಿಯಲ್ಲ, ನಾನು ಮಾಡುವುದಿಲ್ಲ, ನನಗೆ ಭಯ ಜಾಸ್ತಿ ಎಂದೆ. ಅದಕ್ಕೆ ಅವಳು ಮದುವೆಯಾದ ಮೇಲೆ ಭಯವಾದರೆ ಏನು ಮಾಡ್ತೀಯಾ ಎಂದಳು. ಆವಾಗ ಭಯವಾಗುವುದಿಲ್ಲ, ಏಕೆಂದರೆ ಅವಳು ನನ್ನ ಹೆಂಡತಿ ಅಲ್ಲವೇ ಎಂದೆ. ಓಹೋ, ಹಾಗಾದರೆ ಆಗಲೇ ಹೆಂಡತಿಯ ಕನಸು ಕಾಣುತ್ತಿದ್ದೀಯಾ ಎಂದು ರೇಗಿಸುತ್ತಿದ್ದಳು. ನೀನಿನ್ನು ಹುಡುಗ, ನೀನು ಭಯಪಟ್ಟರೆ ಹೇಗೆ ಎಂದಳು. ಆಗ ನಾನು, ನನಗೇನು ಭಯವಿಲ್ಲ, ಯಾರಾದರೂ ಸಿಕ್ಕಿದರೆ ಒಂದು ಕೈ ನೋಡೇ ಬಿಡುತ್ತೇನೆ ಎಂದೆ. ಓಹೋ, ಇಷ್ಟೊಂದು ಮುಂದುವರೆದಿದ್ದೀಯಾ ಎಂದಳು. ನಾನು ಇಲ್ಲ, ಸುಮ್ಮನೆ ಆ ರೀತಿ ಹೇಳಿದೆ ಅಷ್ಟೇ ಅಂದೆ. ಅದಕ್ಕೆ ಅವಳು, ಆದಷ್ಟು ಬೇಗ ನಿನ್ನ ಆಸೆ ಈಡೇರಲಿ ಎಂದಳು. ಹೀಗೆ ಮಾತನಾಡುತ್ತಾ ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಶಾಂತ ಬಿದ್ದು ಬಿಟ್ಟಳು. ಆಗ ನಾನು ತಕ್ಷಣ ಹೋಗಿ ಅವಳನ್ನು ಕೈ ಹಿಡಿದು ಮೇಲೆ ಎತ್ತಿದೆ. ಹುಡುಗರು ಸ್ವಲ್ಪ ದೂರದಲ್ಲೇ ಚೆಂಡಾಟ ಆಡುತ್ತಿದ್ದರು. ಶಾಂತಳಿಗೆ ಮಂಡಿಯ ಹತ್ತಿರ ಸ್ವಲ್ಪ ಗಾಯವಾಗಿ ಚರ್ಮ ಕಿತ್ತು ಹೋಗಿತ್ತು. ಅದನ್ನು ಅವಳು ಸೀರೆಯನ್ನು ಮೇಲೆ ಎತ್ತಿ ನನಗೆ ತೋರಿಸಿದಳು. ಆಗ ಅವಳ ನುಣುಪಾದ ತೊಡೆಗಳ ದರ್ಶನವಾಯಿತು. ಅವಳ ದಪ್ಪ ತೊಡೆಗಳ ಮೇಲೆ ರೋಮಗಳು ಬೆಳೆದು ಆಕರ್ಷಕವಾಗಿ ಕಾಣುತ್ತಿತ್ತು. ನಾನು ಬಿಟ್ಟ ಕಣ್ಣು ಬಿಡದೆ ನೋಡುತ್ತಿದ್ದೆ. ಅದನ್ನು ಗಮನಿಸಿದ ಶಾಂತ, ಹೇಯ್, ಏನೋ ಈ ರೀತಿ ನೋಡುತ್ತಿದ್ದಿ, ಯಾವತ್ತೂ ಯಾರ ತೊಡೆಗಳನ್ನು ನೋಡಿಲ್ಲವೇ ಎಂದಳು. ನಾನು ಇಲ್ಲ, ಈ ಮೊದಲು ಎಂದೆ. ಸರಿ ಆಯಿತು, ನಡೆ ಹೋಗೋಣ ಮನೆಗೆ ಅಂದಳು. ಅಂದು ರಾತ್ರಿ ನನಗೆ ಅದೇ ಜ್ಞಾಪಕ ಬರುತ್ತಿತ್ತು. ಅವಳ ತೊಡೆಯೇ ಆ ರೀತಿ ಇದೆಯಲ್ಲ, ಇನ್ನು ಅದೆಲ್ಲ ಹೇಗೆ ಇರಬಹುದು ಅಂತ ನೆನೆದು ರೋಮಾಂಚನಗೊಳ್ಳುತ್ತಿದ್ದೆ. ಮತ್ತೆ 2-3 ದಿನ ನಾವು ತೋಟದ ಕಡೆ ಹೋಗಲಿಲ್ಲ. ಒಂದು ದಿನ ಅತ್ತೆ ಮತ್ತು ಮಾವ ಮನೆಗೆ ಸಾಮಾನುಗಳನ್ನು ತರಲು ಹೊರಗಡೆ ಹೋದರು. ಹುಡುಗರು ಅವರ ಪಾಡಿಗೆ ಅವರು ಮನೆಯ ವರಾಂಡದಲ್ಲಿ ಆಟವಾಡುತ್ತಿದ್ದರು.
ನಾನು ಆಕಸ್ಮಿಕವಾಗಿ ಶಾಂತಳ ರೂಮಿಗೆ ಹೋದೆ. ಅವಳು ಗಾಯಕ್ಕೆ ಔಷಧಿ ಹಚ್ಚಿಕೊಳ್ಳುತ್ತಿದ್ದಳು. ಗಾಯ ವಾಸಿಯಾಗುತ್ತಾ ಬರುತ್ತಿತ್ತು. ನಾನು ಹೋದರೂ ಕೂಡ ಅವಳು ಸೀರೆಯನ್ನು ಕೆಳಗಡೆ ಬಿಟ್ಟುಕೊಳ್ಳಲಿಲ್ಲ. ಹಾಗೆ ಮಂಡಿಯಿಂದ ಮೇಲಕ್ಕೆ ಎತ್ತುಕೊಂಡೇ ನನ್ನ ಜೊತೆ ಮಾತನಾಡುತ್ತಾ ಕುಳಿತಳು. ನನ್ನ ಕಣ್ಣುಗಳು ಆಗಾಗ್ಗೆ ಅವಳ ತೊಡೆಯನ್ನೇ ನೋಡುತ್ತಿದ್ದವು. ಅದನ್ನು ಅವಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಹಾಗೆ ಅವಳು ತನ್ನ ಇನ್ನೊಂದು ಕಾಲಿನ ಮೇಲಿದ್ದ ಸೀರೆಯನ್ನು ನಿಧಾನವಾಗಿ ಮೇಲೆ ಎಳೆದುಕೊಳ್ಳುತ್ತಿದ್ದಳು. ಈಗಂತೂ 2 ದಪ್ಪ ಬಾಳೆ ದಿಂಡಿನಂತಿದ್ದ ಅವಳ ತೊಡೆಗಳ ದರ್ಶನವಾಗುತ್ತಿತ್ತು. ಅವಳು ಬೇಕಂತಲೇ ತನ್ನ ಸೀರೆಯ ಸೆರಗನ್ನು ಸಹ ಜಾರಿಸುತ್ತಿದ್ದಳು. ಅವಳ ಸಪೂರ ಎದೆಭಾಗಗಳು ಕಾಣುವಂತೆ ಮಾಡಿದಳು. ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದೆ. ಅದನ್ನು ಗಮನಿಸಿದ ಅವಳು ನನ್ನ ಪ್ಯಾಂಟಿನ ಮೇಲೆ ಕಣ್ಣು ಬಿಡುತ್ತಿದ್ದಳು. ಆಗಲೇ ನಾನು ಸ್ವಲ್ಪ ಉದ್ವೇಗಗೊಂಡು ಪ್ಯಾಂಟು ಸ್ವಲ್ಪ ಊದಿಕೊಂಡಿತ್ತು. ಏನೋ ನಿಂದು ತುಂಟಾಟ ಎಂದಳು. ಏನಿಲ್ಲ ಅಂದೆ. ನನಗೆಲ್ಲ ಗೊತ್ತಾಗುತ್ತಿದೆ. ಅಪ್ಪ ಅಮ್ಮ ಬರುವುದು ಸಂಜೆ ಆಗುತ್ತದೆ. ಮಕ್ಕಳು ಹೊರಗಡೆ ಆಟವಾಡುತ್ತಿದ್ದಾರೆ. ಬಾಗಿಲನ್ನು ಮುಂದಕ್ಕೆ ತಳ್ಳಿ ಚಿಲಕ ಹಾಕು. ನನ್ನ ಸಂಪೂರ್ಣ ದರ್ಶನ ಮಾಡಿಸುತ್ತೇನೆ ಎಂದಳು. ನಾನಾಗಲೇ ಏನಾದರೂ ಮಾಡಿ ಇವತ್ತು ಮಜಾ ಮಾಡಲೇಬೇಕು ಅಂತ ಯೋಚಿಸುತ್ತಿರುವಾಗಲೇ ಅವಳೇ ತನ್ನೆಲ್ಲ ಬಟ್ಟೆಯನ್ನು ಒಂದೊಂದಾಗಿ ಬಿಚ್ಚುತ್ತಾ ಬೆತ್ತಲಾದಳು ಮತ್ತು ನನ್ನ ಬಟ್ಟೆಗಳನ್ನು ಬಿಚ್ಚಿಬಿಟ್ಟಳು. ನನಗಿದು ಮೊದಲನೇ ಸಲ. ಆದರೆ ಅವಳಿಗೆ ಅನುಭವಿಸಿ ಸಾಕಷ್ಟು ದಿನಗಳಾಗಿತ್ತು. ಅದೆಲ್ಲವನ್ನು ನನ್ನ ಮೇಲೆ ತೀರಿಸಿಕೊಟ್ಟಳು. ನಾನು ಕೂಡ ಪ್ರಥಮ ಪ್ರಯತ್ನದಲ್ಲೇ ಯಶಸ್ವಿಯಾಗಿದ್ದೆ. ಎಲ್ಲ ಮುಗಿದ ಮೇಲೆ ಶಾಂತ, ನನಗೇಕೋ ಅನುಮಾನ, ನಿನಗೀಗಾಗಲೇ ಎಲ್ಲವನ್ನು ಅನುಭವಿಸಿರುವಂತೆ ಕಾಣುತ್ತೀಯಾ ಅಂದಳು. ಅದಕ್ಕೆ ನಾನು ಇಲ್ಲ, ದೇವರಣೆಗೂ ಇಲ್ಲ ಎಂದೆ. ಇದೇ ಪ್ರಥಮ ಅನುಭವ ಎಂದೆ. ಅಲ್ಲಿದ್ದ 20 ದಿನಗಳು ನನ್ನ ಪಾಲಿಗೆ ಸ್ವರ್ಗದಂತಾದವು. ಶಾಂತಾಳಿಗೂ ಅಷ್ಟೇ. ಅದೆಷ್ಟೋ ದಿನಗಳ ನಂತರ ಅವಳ ಮನಸ್ಸು ಮತ್ತು ಶರೀರ ಹಗುರಗೊಂಡಿತ್ತು. ನಂತರ ನಾನು ಮತ್ತು ನನ್ನ ತಮ್ಮ ಊರಿಗೆ ಹೊರಡಲು ಸಿದ್ಧರಾದವು. ಶಾಂತ ಇನ್ನು ಅಲ್ಲೇ ಇದ್ದಳು. ಮುಂದಿನ ರಜೆಗೆ ತಪ್ಪದೆ ಬರಲೇಬೇಕು ಎಂದಳು. ನಾನು ಕೂಡ ಯಾವುದೇ ಕಾರಣಕ್ಕೂ ತಪ್ಪದೆ ಬಂದೇ ಬರುತ್ತೇನೆ ಎಂದು ಅವಳಿಗೆ ವಿಶ್ ಮಾಡಿ ತುಂಬು ಹೃದಯದಿಂದ ನಮ್ಮ ಊರಿಗೆ ತಲುಪಿದೆ. ಮತ್ತೆ ಬೇಸಿಗೆ ರಜಾ ಯಾವಾಗ ಬರುತ್ತದೆ ಎಂದು ಕಾಯುತ್ತಿದ್ದೇನೆ. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.